ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೆಲ್ದಿಯಾದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಮಖಾನ ಖೀರ್. ನೀವು ನೋಡಿರ್ಬೋದು, ಮಖಾನದಲ್ಲಿ ನಾನಾ ಥರದ ರೆಸಿಪಿಗಳನ್ನು ಮಾಡ್ತಾರೆ. ಬಟ್ ನಾನಿವತ್ತು ನಿಮಗೆ ಹೆಲ್ದಿಯಾದ ಖೀರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ 1 ಬೌಲ್ ಆಗೋಷ್ಟು ನಾನು ಮಖಾನವನ್ನು ತೊಗೊಂಡಿದ್ದೀನಿ. ಹಾಗೂ ಒಂದು 6ರಿಂದ 7 ಬಾದಾಮಿಯನ್ನು ಕೂಡ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಹೆಲ್ತ್ಗೆ ಒಳ್ಳೆಯದು. ಹಾಗಾಗಿ ನಾನು 2 ಕೂಡ ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಣ್ಣ ಮಾಡಲಿಕ್ಕೆ ಏನು ಹೋಗಬೇಡಿ, ಮೀಡಿಯಮ್ ಆಗಿರಲಿ. ಜಾಸ್ತಿ ಸಣ್ಣಗಳು ಬೇಡ, ತೀರಾ ಲೈಟಾಗಿ ಬೇಡ. ಆ ಥರ ಒಂದು ಮೀಡಿಯಮ್ ಆಗಿ ನೀವು ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈಗ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ನಾನು ಒಂದು ಬಾಣಲಿಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಪರವಾಗಿಲ್ಲ, ನೀವು ಎಣ್ಣೆಯನ್ನು ಅಥವಾ ಡಾಲ್ಡವನ್ನು ಹಾಕ್ಕೊಂಡು ನೀವು ಮಖಾನವನ್ನು ಫ್ರೈ ಮಾಡ್ಕೊಳ್ಬೋದು. ನಾನು ಇಲ್ಲಿ 2.5 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಮಖಾನವನ್ನು ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ನೋಡಿ, ಮಖಾನದಲ್ಲಿ ನಾನಾ ರೆಸಿಪಿಗಳನ್ನು ಮಾಡ್ತಾರೆ. ಮಖಾನ ಚಾಕ್ಲೇಟ್ಸ್ ಮಾಡ್ತಾರೆ, ಮಖಾನ ಖೀರ್ ಮಾಡ್ತಾರೆ, ಮಖಾನ ರೋಸ್ಟ್ ಮಾಡ್ತಾರೆ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ನಾನು ಇಲ್ಲಿ 3 ಬೌಲ್ ಆಗೋಷ್ಟು ಮಖಾನವನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಖಾನವನ್ನು ಚಿಕ್ಕ ಮಕ್ಕಳಿಗೆ ಕೊಡುವುದರಿಂದ ಅವ್ರ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಿಕಾಸ್ ಮಖಾನ ಬೀಜಗಳಲ್ಲಿ ಮ್ಯಾಗ್ನೀಸಿಯಮ್ ಹಾಗೂ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ಸೋಡಿಯಂ ಅಂಶ ಸ್ವಲ್ಪ ಕಡಿಮೆ ಇರೋದ್ರ ಕಾರಣ ನೀವು ನೋಡ್ತಿರ್ಬೋದು, ಡಯಟ್ ಮಾಡುವವರು ಜಾಸ್ತಿ ಮಖಾನವನ್ನು ಸೇವಿಸ್ತಾರೆ. ಹಾಗೂ ಇದು ಅಧಿಕ ರಕ್ತದೊತ್ತಡ ಹೊಂದಿರುವ ಜನರಿಗೆ ಮಖಾನ ಬೀಜದ ಏಳಿ ಮಾಡಿಸಿದ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶ ಕೂಡ ಇರುತ್ತೆ. ಕಡಿಮೆ ಸೋಡಿಯಂ ಇರೋದರಿಂದ ರಕ್ತದೊತ್ತಡದಲ್ಲಿ ಯಾವುದೇ ಬಗೆ ಹೆಚ್ಚು ಕಡಿಮೆ ಆಗದೆ ನಿಯಂತ್ರಣದಲ್ಲಿ ಇರುವವರೆಗೆ ನಮಗೆ ಹೆಲ್ಪ್ ಕೂಡ ಮಾಡುತ್ತೆ. ಹಾಗಾಗಿ ರಕ್ತದ ಒತ್ತಡದಿಂದ ಬಳಲುತ್ತಿರುವವರಿಗೆ ಇದು ಮಖಾನ ಬೀಜ ತಿನ್ನುವುದರಿಂದ ಉತ್ತಮ ಆರೋಗ್ಯ ಅವರದ್ದಾಗುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಬ್ರೌನ್ ಕಲರ್ಗೆ ಬರೋವರೆಗೂ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೋಸ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು, ನೋಡಿ, ನಿಮಗೆ ಗೊತ್ತಾಗ್ತಿಲ್ಲ ನಮಗೆ ರೋಸ್ಟ್ ಮಾಡಲಿಕ್ಕೆ ಯಾವ ಥರ ಮಾಡಬೇಕಂದ್ರೆ, ನೀವು ಪ್ರೆಸ್ ಮಾಡಿದ ಕೂಡಲೇ ಅದು ಬೇಗ ಒಡೆದೋಗ್ಬಿಡ್ಬೇಕು, ಆ ಥರ ಆಗಬೇಕು. ಅಲ್ಲಿವರೆಗೂ ನೀವು ಮಖಾನವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಕೆಲವರಿಗೆ ಮಖಾನ ಅಂದರೆ ಗೊತ್ತೇ ಇರೋದಿಲ್ಲ. ಮಖಾನ ಅಂದರೆ ತಾವರೆ ಬೀಜ ಅಂತಲೇ ಹೇಳ್ಬೋದು. ನೋಡಿ, ಈಗ ಅದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನು ಅದೇ ಬಾಣಲಿಗೆ 1 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಬಟ್ ನೀವು ಶುಗರ್ ಕಂಟೆಂಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. 1 ಲೀಟರ್ ಹಾಲನ್ನು, ಗಟ್ಟಿ ಹಾಲನ್ನು ತೊಗೊಳ್ಬೇಕಾಗುತ್ತೆ. ಸಾಧ್ಯದಷ್ಟು ನೀವು ಗಟ್ಟಿ ಹಾಲನ್ನೇ ತೊಗೊಳ್ಳಿ. ಹಾಲು ಚೆನ್ನಾಗಿ ಉಕ್ಕು ಬರಬೇಕು, ಕುದಿ ಬರಬೇಕು, ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ನೀವು ನೋಡ್ತಿರ್ಬೋದು. ನೋಡಿ, ಇದರಲ್ಲೂ ಕೂಡ ಕಡಿಮೆ ಕ್ಯಾಲೋರಿಕ್ ಇರುತ್ತೆ. ಅದಕ್ಕೆ ನಾವು ಜಾಸ್ತಿ ಡಯಟ್ ಮಾಡುವವರು ಮಖಾನ ಸೀಡ್ಸನ್ನು ಜಾಸ್ತಿ ಸೇವನೆ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆ ಇದು ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ನೀವು 15 ಡೇಸ್ಗೆ ಒಂದ್ಸಲ ಅಥವಾ ಮಂತ್ಲಿಗೆ ಒಂದ್ಸಲನಾದರೂ ಈ ಥರದ ರೆಸಿಪಿಗಳನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇರಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಕನಿಷ್ಠ 15 ಡೇಸ್ಗೆ ಒಂದ್ಸಲನಾದರೂ ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ. ಅವ್ರು ತಿನ್ನಲ್ಲ ಅಂದರೆ ಮಖಾನ ಚಾಕ್ಲೇಟ್ಸ್ ಬರುತ್ತೆ, ನಾನು ಮುಂದಿನ ರೆಸಿಪಿಗಳಲ್ಲಿ ಮಾಡಿ ತೋರಿಸ್ತೀನಿ. ಮಕ್ಕಳು ತಿನ್ನಲ್ಲ, ಈ ಥರದ ಖೀರನ್ನು ಕುಡಿತಾ ಇಲ್ಲ ಅಂದರೆ ಅವರಿಗೋಸ್ಕರ ನೀವು ಮಖಾನ ಚಾಕ್ಲೇಟ್ ಕೂಡ ಮಾಡಿಕೊಡ್ಬೋದು. ಆ ಥರ ಯಾವ ಥರನಾದರೂ ಮಕ್ಕಳು ತಿಂದರೆ ಸಾಕು, ಅವ್ರ ಆರೋಗ್ಯ ಚೆನ್ನಾಗಿದ್ದರೆ ಸಾಕು ಅಲ್ವಾ. ಹಾಗಾಗಿ ನೋಡಿ, ಹಾಲು ಚೆನ್ನಾಗಿ ಉಕ್ಕು ಬರ್ತಾ ಇದೆ. ಒಂದು ಉಕ್ಕು ಬಂದಮೇಲೆ ಒಂದು ಕನಿಷ್ಠ ಅಂದರೆ 3ರಿಂದ 4 ನಿಮಿಷ ನೀವು ಚೆನ್ನಾಗಿ ಸುತ್ತಲೂ ಕೆನೆ ಬರೋವರೆಗೂ ನೀವು ಕುದಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಬೇಗ ಆಗಲಿ ಅಂತ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಾಗಲಿ ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆರಾಮಾಗಿ ಕೂಲಾಗಿ ನೀವು ಈ ರೆಸಿಪಿಯನ್ನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಹಾಫ್ ಆನ್ ಅವರಲ್ಲೇ ನೀವು ಇದನ್ನು ಮಾಡ್ಕೊಳ್ಬೋದು. ನೋಡಿ, ನಾನು ಗಟ್ಟಿ ಹಾಲು ತೊಗೊಂಡಿರುವ ಕಾರಣ ಖೀರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ನೋಡ್ತಿರ್ಬೋದು. ನೋಡಿ, ಈಗ ಚೆನ್ನಾಗಿ ಹಾಲು ಕುದಿಸ್ತಾ ಇದ್ದೀನಿ ನಾನು. ನಿಮಗೆ ಇಲ್ಲಪ್ಪ, ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಫ್ಲೇವರ್ ಜಾಸ್ತಿ ಬೇಕು ಅಂದರೆ ನೀವು ಬಾದಾಮ್ ಪೌಡರನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಅದು ಎಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ ಪೌಡರ್ ಹಾಕಿದ ತಕ್ಷಣ. ನೀವು ಬೇಕು, ನಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು, ಮಕ್ಕಳು ಹಾಗೆ ಕುಡಿಯೋಲ್ಲ, ಬಾದಾಮ್ ಪೌಡ್ರ್ ಇದ್ದರೆ ಕುಡಿತಾರೆ ಅನ್ನೋರು ಮಾತ್ರ ನೀವು 1 ಸ್ಪೂನ್ ಬಾದಾಮ್ ಪೌಡ್ರನ್ನು ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ನೋಡಿ, ಸುತ್ತಲೂ ಕೆನೆ ಬರೋ ಥರ ಹಾಲನ್ನು ಚೆನ್ನಾಗಿ
ಕುದಿಸಿದ್ದೀನಿ. ಈ ಥರ ನೀವು ಒಂದು 2 ನಿಮಿಷಕ್ಕೊಂದ್ಸಲ 3 ನಿಮಿಷಕ್ಕೊಂದ್ಸಲ ಈ ಥರ ಮಿಕ್ಸ್ ಮಾಡ್ತಾನೆ ಇದ್ದರೆ ಹಾಲು ಬೇಗ ಕೆನೆ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ ಈಗ ಚೆನ್ನಾಗಿ ಹಾಲು ಎಷ್ಟು ಚೆನ್ನಾಗಿ, ಗ್ಯಾಸನ್ನು ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅದರೊಳಗೆ ಇಟ್ಕೊಂಡು ಚೆನ್ನಾಗಿ ನೀವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ ಸಾಧ್ಯ ಆದಷ್ಟು ನಿಮ್ಮ ಆಹಾರದಲ್ಲಿ ಮಕನ ಬೀಜಗಳನ್ನು ಸೇರಿಸೋದ್ರಿಂದ ಇದರಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಸೇವನೆ ಹೆಚ್ಚಾಗಿರುತ್ತೆ. ಆದ್ದರಿಂದ ತೂಕದ ನಷ್ಟಕ್ಕೆ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ನೋಡಿ ಪ್ರೋಟೀನ್ ನಿರ್ದಿಷ್ಟವಾಗಿ ಆಹಾರದ ನಿಮಗೆ ಹಸಿವನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿ ಫೈಬರ್ ಇರೋದರಿಂದ ಜೀರ್ಣಾಂಗದ ಮೇಲೆ ನಿಧಾನವಾಗಿ ಚಲಿಸಲು ಆರಂಭಿಸುತ್ತೆ. ನೀವು ನೋಡ್ತಿರ್ಬೋದು. ಅದೇ ರೀತಿ ಇದನ್ನು ಸೇವಿಸೋದ್ರಿಂದ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ನೋಡಿ. ಈಗ ನಾನು ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಕೆನೆಗಟ್ಟಿದ ಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಖಾನ ಪೌಡರ್ ಹಾಗೂ ಬಾದಾಮಿ ಹಾಗೂ ಮಖಾನವನ್ನು ಪೌಡರ್ ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿ ಒಂದು 3ರಿಂದ 4 ನಿಮಿಷ ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ನೀವು ಹಗಲಿನಲ್ಲಿ ಇದನ್ನು ಸೇವಿಸೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ. ಬಿಕಾಸ್ ಇದು ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಸೇವಿಸೋದರಿಂದ ಹೊಟ್ಟೆ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ. ವೆಯ್ಟ್ ಲಾಸ್ಗೆ ಇದು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ತೂಕ ನಷ್ಟದ ಮೇಲೆ ನಿರ್ದಿಷ್ಟವಾಗಿ ಮಖಾನದ ಪರಿಣಾಮಗಳನ್ನು ಕೂಡ ತುಂಬಾ ಬೇಗ ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ತಿರ್ಬೋದು. ಈಗ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಕುದಿಯುವ ಹಾಲಿಗೆ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಮಖಾನಗಳನ್ನು ನೀವು ಚೆನ್ನಾಗಿ ಹಾಕ್ಕೊಂಡು ಕನಿಷ್ಠ ಅಂದರೆ ನೀವು ಅದು ಸ್ಪಂಜ್ ಟೈಪ್ ಬರಬೇಕು. ನೀವು ಅಲ್ಲಿವರೆಗೂ ನೀವು ಒಂದು 8ರಿಂದ 10 ನಿಮಿಷ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ಒಂದೇ ಸೈಡು ನೆನೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ ಕನಿಷ್ಠ ಅಂದರೆ ಒಂದು 8ರಿಂದ 10 ನಿಮಿಷನಾದರೂ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಇದು ಸ್ಪಂಜ್ ಟೈಪ್ ಬರಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ವಲ್ಪ ಒಂದು ಬೀಜವನ್ನು ತಕ್ಕೊಂಡು ನೋಡಿ, ಅದು ಸ್ಪಂಜ್ ಟೈಪ್ಗೆ ಮುಟ್ಟಿದರೆ ಸ್ಪಂಜ್ ಥರ ಆಗಬೇಕು. ಅಲ್ಲಿ ಚೆನ್ನಾಗಿ ನೆನಿಬೇಕು. ಅಲ್ಲಿ ತನಕನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ನಮ್ಮ ಮನೇಲಿ ಈ ಥರ ಮಕ್ಕಳು ಊಟ ಮಾಡಲ್ಲ ಅಂದರೆ ನೀವು ಈಗ 1 ಸ್ಪೂನ್ ನೀವು ಬಾದಾಮ್ ಪೌಡರನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ ಈಗ ನಾನು ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. 1/4 ಬೌಲ್ ಆಗುವಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ಕೆಲವು ಸ್ವೀಟ್ಗೆ ಸಕ್ಕರೆನೇ ಹಾಕಿ ಪರ್ಟಿಕ್ಯುಲರಾಗಿ ಸಕ್ಕರೆನೇ ಹಾಕಿ ಮಾಡೋಕ್ಕೆ ಬರೋದರಿಂದ ಹಾಗಾಗಿ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕಿ ಮಾಡಿದ್ದೀನಿ. ಬೆಲ್ಲವನ್ನು ಹಾಕಿ ಮಾಡೋಕ್ಕೆ ಬರೋದಿಲ್ಲ ಈ ಸ್ವೀಟನ್ನು. ಸೊ ಹಾಗಾಗಿ ನಾನು ಸಕ್ಕರೆಯನ್ನು ಹಾಕಿ ಸ್ವಲ್ಪ ಶುಗರ್ ಕಂಟೆಂಟನ್ನು ಕಡಿಮೆ ಹಾಕಿನೇ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು 2ರಿಂದ 3 ಬಾದಾಮಿಯನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ಲೇವರ್ಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ಆರೋಗ್ಯಕರವಾದ ರೆಸಿಪಿಗಳಿಗೆ ಸದಾ ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ನೋಡಿ ಮಖಾನ ಖೀರ್ ರೆಡಿ ಆಯಿತು. ತುಂಬ ಅದ್ಭುತವಾಗಿತ್ತು ಟೇಸ್ಟ್ ಮಾತ್ರ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.